ನಮ್ಮಲ್ಲಿ 6 lakh ಒಳಗೆ ಆಗಿದೆ ಅಂತ ಹೇಳಿ. ಆಫ್ ಕೋರ್ಸ್ ಯಾ ಇಟ್ಸ್ ವೆರಿ ಗುಡ್ ಡೀಲ್. ಹೌದು. ಓಕೆ ಫೈನ್. ಮಾಡಲ್ಲ ಅಂತ ಇದನ್ನ ನಾನು ಬೇರೆ ಅಷ್ಟೇ. ಇವ್ರು ಹಾಯ್, ನಾನು ಆಂಕರ್ ಅನು ಎಸ್. ನಾನು ಬಂದಿದ್ದೀನಿ ನೆಲಮಂಗಲದ ಒಂದು ಕಾರ್ನರ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಹೌಸ್ನ ಇಂಟೀರಿಯರ್ ಡಿಸೈನ್ನ ಯೂನಿಕ್ ಆಗಿ, ಬೇರೆ ನಾವು ನಾರ್ಮಲ್ ಪ್ಲೈವುಡ್ ಇನ್ನೊಂದು ವುಡ್ನೆಲ್ಲ ಕಂಪೇರ್ ಮಾಡಿದ್ರೆ ಈ ಮನೆನ ಹೆಂಗೆ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಒಂದು ಸ್ಮಾಲ್ ಟ್ರಿಪ್ ಟೂರ್ ತರ ತೋರಿಸ್ತೀನಿ. ಫಾಲೋ ಮೀ. ಹಲೋ ಮ್ಯಾಮ್. ಹಾಯ್. ಆಕ್ಚುಲಿ ನೋಡಿ, ನಾವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಂಟೀರಿಯರು. ನೋಡೋಕೆ ಸೇಮ್ ವುಡ್ ಫಿನಿಶಿಂಗ್ ತರಾನೇ ಇದೆ. ಫೀಲ್ ಕೂಡ ವುಡ್ಗಿಂತ ಚೆನ್ನಾಗೇ ಇದೆ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ. ನೀವು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಡೆಫಿನೆಟ್ಲಿ. ಬೇಸಿಕಲಿ ಈ ಥರ ಫೀಲ್ ಅಲ್ಲ ಯೂಶಲಿ ನಮಗೆ ವುಡ್ಡೇ ಗೊತ್ತು ಕಾಮನ್ ಆಗಿ, ಸಿಟಿಯಲ್ಲಿ ಹೋಗಲಿ ಎಲ್ಲೇ ಹೋಗಲಿ. ಬಟ್ ವಿ ಇಂಟೀರಿಯರ್ಸ್ದು ಕಾನ್ಸೆಪ್ಟ್ ಏನಂತಂದರೆ ಸೇಮ್ ವುಡ್ ಫೀಲ್ ಇರಬೇಕು. ಇನ್ಫ್ಯಾಕ್ಟ್ ಮಚ್ ಬೆಟರ್ ಫೀಲ್ ಕೊಡಬೇಕು. ಆ ಒಂದು ನೀವು ಯಾವುದೇ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಕಾರ್ಪೊರೇಟ್ ಫೀಲ್ ಬರಬೇಕು ಅಂತ ಹೇಳಿ. ಸೊ ಇವರೊಂದು 5 yearsಯಿಂದ ನಾವು ಈ ಅಲ್ಯೂಮಿನಿಯಂ ಶೀಟ್ ಕಾನ್ಸೆಪ್ಟಲ್ಲಿ ಸೇಮ್ ವುಡ್ ಫೀಲ್ ಕೊಡುವಂಥ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ಇಡೀ ಮನೇನ ನಾವು ಇಂಟೀರಿಯರ್ಸ್ ಯೂಸ್ ಮಾಡಿದ್ದೀವಿ. ಸೊ ಇದು ಬೇಸಿಕಲಿ ಅಲ್ಯೂಮಿನಿಯಂ ಶೀಟ್ ಬೇಸ್ಡ್. ಇದಕ್ಕೆ ನಿಮಗೆ ಹತ್ತಿರ 15 years ಪ್ಲಸ್ ವಾರಂಟಿ ಇದೆ. ಇದರಲ್ಲಿ 300+ ಕಲರ್ಸ್ ಕೂಡ ಇದೆ. ನಾನು ನಿಮಗೆ ಇಡೀ ಮನೆ ಟೂರ್ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕಲರ್ಸ್ನ ತೋರಿಸ್ಕೊಡ್ತೀನಿ. ಮೇಡಮ್, ಇದು ಕೂಡ ನಮ್ಗೆ ಸೇಮ್ ವುಡ್ ಫೀಲಿಂಗ್. ವುಡ್ ಅಲ್ಲ ಅಂತ ಹೇಳೋಕೆ ಆಗ್ತಾ ಇಲ್ಲ ನಮ್ ಕೈಯಲ್ಲಿ. ನೋಡಿದ್ರೆ ಸೌಂಡ್ ಬಂದ್ರೆ ಇಟ್ಸ್ ಲೈಕ್ ಅಲ್ಯೂಮಿನಿಯಂ. ನೀವು ಎಕ್ಸ್ಪ್ಲೈನ್ ಮಾಡ್ಬೋದಾ ಇದ್ರ ಬಗ್ಗೆ? ನೀವು ಟಚ್ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ವುಡ್ ಅಲ್ಲ ಅಂತ ಹೇಳಿ. ಸೊ ಅದೇ ನಮ್ದು ಅಲ್ಯೂಮಿನಿಯಂದು ಸ್ಪೆಷಾಲಿಟಿ. ಈ ವುಡ್ಡಲ್ಲೂ ಕೂಡ ಬೇರೆ 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 ಕಲರ್ಸ್ ಇದೆ. ನಮ್ಗೆ ಯಾವ ತರ ಕಲರ್ಸ್ ಬೇಕು ಕಸ್ಟಮರ್ಗೆ ಯಾವ ತರ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೊ ಇಟ್ ಇಸ್ ಸಮಥಿಂಗ್ ವೆರಿ ಎಂಟ್ರಿ ಹಾಲಲ್ಲಿ ಯೂನಿಕ್ ಆಗಿ ನಿಮಗೆ ಯೂನಿಕ್ ಕಾನ್ಸೆಪ್ಟ್ನ ಇಟ್ಕೋಬಹುದು. ಪ್ಲಸ್ ಸಮ್ ಕಂಟೆಂಪ್ರರಿ ಫೀಲ್ ಅಂತ ಅನ್ನಿಸ್ತು. ಸೊ ಅದ್ರ ಪ್ರಕಾರ ನಾವು ಈ ತರ ಡಿಸೈನ್ ಅಂಡ್ ತುಂಬಾ ಚೆನ್ನಾಗಿ ಸ್ಪೇಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀರಾ. ನಮ್ಗೆ ಏನ್ ಬೇಕೋ ಅದನ್ನ ನೀಟಾಗಿ ಇಟ್ಕೊಳ್ಳೋ ತರ. ಅಂಡ್ ಡಿಸೈನ್ಸ್ ಆಗ್ಲಿ, ನಮ್ದು ಏನಾದ್ರೂ ಒಂದು ಶೋ ಐಟಮ್ಸ್ ಪ್ರತಿಯೊಂದು ಫೀಲ್ ಬರುತ್ತೆ. ಇದು ನೋಡಿದ ತಕ್ಷಣ ಎಂಟ್ರಿ ವೇ ಹೌದೌದು ಒಂಥರ ಕ್ಲಾಸಿ ಫೀಲ್ ಬರುತ್ತೆ, ಹ್ಯಾಪಿ ಫೀಲ್ ಬರುತ್ತೆ ನಿಮ್ಗೆ. ಮೇಡಮ್, ಈ ಟಿವಿ ಯೂನಿಟ್ ಕೂಡ ತುಂಬಾ ಯೂನಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೂ ಕೂಡ ನೀವು ಏನನ್ನ ಯೂಸ್ ಮಾಡಿದೀರಾ ಅಂತ ಹೇಳ್ಬೋದಾ? ಯಾಕಂದ್ರೆ ಎಲ್ಲ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಗಂತೂ ಇದು ವುಡ್ ಫೀಲ್ ಅಲ್ಲ ಅಂತಾನೆ ಹೇಳಕ್ ಅನ್ನಿಸ್ತಾನೆ ಇಲ್ಲ ಆಕ್ಚುಲಿ. ಇವನ್ ನಮ್ಗೆ ಅನ್ಸುತ್ತೆ, ನಾವು ಅಲ್ಯೂಮಿನಿಯಂ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ ವುಡ್ ಫೀಲ್ ಇಡೀ ಮನೇಲಿದೆ. ಇದು ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಆಮೇಲೆ ಇಡೀ ನೀವು ವಾರ್ಡ್ರೋಬ್ ನೋಡಿದ್ರೆ ಇಲ್ಲಿ ನೋಡಿ ನಾವು ಪಾರ್ಟಿಷನ್ ಮಾಡಿದೀವಿ. ಏನಾದ್ರೂ ಚೆನ್ನಾಗಿರೋ ಶೋಕೇಸ್ ಐಟಮ್ ಇಟ್ಕೊಳಕ್ಕೆ ಈ ಒಂದು ಸ್ಪೇಸಿಗೆ ಏನ್ ಕಾಂಪ್ಯಾಕ್ಟ್ ಆಗಿ ಯೂನಿಕ್ ಆಗಿ ಮಾಡಬಹುದು ಅದನ್ನ ನೀಟ್ ಆಗಿ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಬೇಸ್ ಅಲ್ಲೇ ಎಲ್ಲ ಅಂಡ್ ನಮ್ಗೆ ಯಾವ ರೀತಿ ಕಸ್ಟಮೈಸ್ಡ್ ಬೇಕಾದ್ರೂ ಕೂಡ ನೀವು ಇದರಲ್ಲಿ ಯಾವ ಡಿಸೈನ್ ಆಗ್ಲಿ, ಯಾವುದೇ ಒಂದು ಕಲರ್ ಅಲ್ಲಿ ಆಗ್ಲಿ, ನಿಮ್ಮ ಕಲರ್ ಕಾಂಬಿನೇಷನ್ ಪ್ರಕಾರ, ನಿಮ್ಮ ಥೀಮ್ ಪ್ರಕಾರ ಇಡೀ ಮನೆನ ಅಲ್ಯೂಮಿನಿಯಂ ಬೇಸ್ ಅಲ್ಲಿ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಹತ್ರ 300+ ಕಲರ್ಸ್ ಇದೆ. ಸೊ ಅದನ್ನ ಚೂಸ್ ಮಾಡ್ಕೊಡ್ತೀವಿ. ಅಂಡ್ ಈ ಟಿವಿ ಯೂನಿಟ್ ಅಲ್ಲಿ ಈ ಗ್ಲಾಸ್ ಕೊಟ್ಟಿದ್ದೀರಲ್ಲ, ಇದು ಹೇಗೆ? ಯೂಶಲಿ ಎಲ್ಲ ನಾವು ರಿಮೋಟ್ ಸೆಟಪ್ ಬಾಕ್ಸ್ ಎಲ್ಲ ಮೇಲ್ಗಡೆನೆ ಇರುತ್ತೆ. ಸೊ ನಾವು ಇದಕ್ಕೆ ಒಂದು ಅಡಿಷನಲ್ ಕಂಟೈನರ್ ಕೊಡೋ ತರ ಮಾಡಿ ಸೆಟಪ್ ಬಾಕ್ಸು, ವೈರ್ಸ್, ಕೇಬಲ್ಸ್ ಎಲ್ಲ ವಿಸಿಬಲ್ ಆಗ್ಬಾರ್ದು ಅಂತ ಅನ್ನೋ ಕಾನ್ಸೆಪ್ಟ್ಗೆ ಈ ಒಂದು ಕಾನ್ಸೆಪ್ಟ್ ನ ಮಾಡಿದೀವಿ. ಇಟ್ ಇಸ್ ಸಮಥಿಂಗ್ ಯೂನಿಕ್ ಅಂತಾನೆ ಹೇಳ್ಬೋದು. ರೂಮ್ ತೋರಿಸ್ತೀನಿ. ರೂಮ್ ಡೆಫಿನೆಟ್ಲಿ ಎಸ್, ಅದರಲ್ಲಿ ಒಂದು ಯೂನಿಕ್ ಪ್ಲೇಸ್ ತೋರ್ತೀನಿ. ತುಂಬಾ ಕಾಂಪ್ಯಾಕ್ಟೆಡ್. ಬನ್ನಿ, ನಮ್ಗಿದು ಬೇಕೇ ವೀಕ್ಷಕರಿಗೆ, ನಮ್ಮ ನೋಡೋ ವೀಕ್ಷಕರಿಗೆ, ಸ್ಪೆಷಲಿ ನಮ್ಮ ಲೇಡೀಸ್ಗೆ ಈ ತರ ಒಂದು ಜಾಗ ಯೂನಿಕ್ ಆಗಿ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತೀನಿ. ಇದು ಡ್ರೆಸ್ಸಿಂಗ್ ಟೇಬಲ್ ಆಯ್ತಾ, ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಇಂದ ಬಂದ ತಕ್ಷಣ ಇಷ್ಟು ಜಾಗದಲ್ಲಿ ಎಷ್ಟು ಚೆನ್ನಾಗಿ ಮಿರರ್ ಇದೆ. ಆಮೇಲೆ ನಮ್ದು ಏನೇನು ಐಟಮ್ ಇದೆ, ಸ್ಪ್ರೇ, ಸೋಪು, ಶಾಂಪೂಸ್, ಗಿಂಪೂಸ್, ನಮ್ಗೆ ಏನೇನು ಬೇಕು ಎಲ್ಲ ಎರಡೂ ಕಡೆ ನಾವು ಇಟ್ಕೋಬಹುದು. ಅದಲ್ದೇನೆ ನಮ್ಮ ಎಮರ್ಜೆನ್ಸಿ ಲಾಂಡ್ರಿ ಕೂಡ ನಾವು ಇಲ್ಲಿ ಇಟ್ಕೋಬಹುದು. ನೀವು ನೋಡಿದ್ರೆ ಈ ಪೋರ್ಷನ್ ನ ಎಷ್ಟೊಂದು ದೊಡ್ಡ ಜಾಗ ಇದೆ. ಹೌದು, ರೈಟ್. ಅಂಡ್ ಇದೆಲ್ಲ ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇಟ್ ಇಸ್ ಈಸಿ ಟು ಹ್ಯಾಂಡಲ್ ಅಲ್ಲ, ಲೈಕ್ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಸ್ಪೇಸ್ ಕೂಡ ಡಿಸ್ಟರ್ಬ್ ಆಗಲ್ಲ. ಹಿಡಿ ಹ್ಯಾಂಡಲ್ ಇಟ್ರೆ ಡಿಸ್ಟರ್ಬ್ ಆಗುತ್ತೆ. ಸೊ ಕೆಲವೊಂದ್ ಕಡೆ ಮಕ್ಳು ಹಿಡಿದು ಎಳಿತಾರೆ ಮಾಡ್ತಾರೆ ಅನ್ನೋದೆಲ್ಲ ಇರುತ್ತೆ. ಬಟ್ ನಮ್ಗೆ ಕೂಡ ಸಾಫ್ಟ್. ಎಸ್
ಹಿಂಗೆ ಜಸ್ಟ್ ಸಾಫ್ಟ್. ಎಸ್. ಆಮೇಲೆ ಇದು ನಾವು ವಾಶ್ರೂಮ್ ಇಂದ ಯೂಸ್ ಮಾಡ್ತೀವಿ, ಏನಾಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಎನಿ ಟೈಮ್ ನೀಟಾಗಿ ವಾಶ್ ಮಾಡ್ಕೊಂಡು ಹಂಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬೋದು. ಸೊ ನನ್ಗೆ ಈ ಪ್ಲೇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಫೀಲ್ ಆಗುತ್ತೆ. ಕಿಚನ್ ರೂಮ್ ಅಲ್ಲಿ ಈ ತರ ಒಂದು ಯೂನಿಟ್ ಇರೋದು. ಎವ್ರಿ ಹೌಸ್ ಶುಡ್ ಹ್ಯಾವ್ ದಿಸ್. ಪ್ರತಿಯೊಂದು ಮನೆಗೂ ಈ ತರ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಇನ್ನೊಂದು ನನ್ಗೆ ಏನಂದ್ರೆ, ಈ ವಾಲ್ಸ್ ಎಲ್ಲ ಕೂಡ ನಾವು ತುಂಬಾನೇ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ, ಪೇಂಟಿಂಗ್ ಎಲ್ಲ ಮಾಡೋದ್ಕಿಂತ ಸಿ ದಟ್ ಬೇಸಿಕಲಿ ಮುಂಚೆ ಎಲ್ಲ ಹೆಂಗಿತ್ತಂದ್ರೆ ಪೇಂಟ್ ಮಾಡೋರು, ಪೇಂಟಿಂಗ್ ಏನಾದ್ರು ಕಲೆ ಆಯ್ತು ಅಂದ್ರೆ ಮತ್ತೆ ಕೂತ್ಕೊಂಡು 2 ಇಯರ್ಸ್ಗೆ 3 ಇಯರ್ಸ್ ಒಂದ್ಸಲ ಪೇಂಟ್ ಮಾಡ್ಬೇಕು. ಇದು ಯಾವ ತರ ಕ್ಲಾಸಿ ಫೀಲ್ ಕೊಡುತ್ತೆ ಅಂದ್ರೆ, ನೀವು ರೂಮಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಆ ಶೈನ್ ಫೀಲ್ ಇದೆ. ಪ್ಲಸ್ ಏನೇ ಚಿಕ್ಕ ಪುಟ್ಟ ಕಲೆ ಆದ್ರೂ ಕೂಡ ನೀಟಾಗಿ ವೈಟ್ ಮಾಡ್ಕೊಂಡ್ಬಿಡ್ಬೋದು, ರೈಟ್? ಆ ಒಂದು ನಿಮ್ಗೆ ಓಕೆ ಏನಾಗ್ತಾ ಇದೆ, ಇಲ್ಲೇನೋ ಕಲರ್ ಹಾಕ್ಬೇಕು, ನೋ ನೋ ನೋ. ಆಮೇಲೆ ಇದನ್ನ ಹೇಳಿರೋ ಪ್ರಕಾರ ನಿಮ್ಗೆ ಎನಿ ಟೈಮ್ ತುಂಬಾ ಮಿನಿಮಲ್ ಕಾಸ್ಟ್ ಅಲ್ಲಿ ನಿಮ್ಮ ವಾಲ್ ನ ಕೂಡ ಚೇಂಜ್ ಮಾಡ್ಕೊಳ್ಳುವಂತ ಫೆಸಿಲಿಟಿ ಇದೆ. ನಿಮ್ಗೆ ಕಬರ್ಡ್ ತೋರಿಸ್ತೀನಿ ಬನ್ನಿ, ಅದನ್ನು ಹೇಗೆ ಯೂನಿಕ್ ಆಗಿದೆ ಅಂತ. ಓಕೆ, ಇದು ಕೂಡ ಲೈಕ್ ನಮ್ಗೆ ಪ್ಲೇವುಡ್ ವುಡ್ ಫೀಲ್ ಅಂದ್ರೆ ಪ್ಲೇವುಡ್ ಎಲ್ಲ ಯೂಸ್ ಮಾಡ್ತಾರಲ್ಲ ವುಡ್ ಅಲ್ಲಿ, ಆ ತರ ಅನ್ನಿಸ್ತಾ ಇದೆ. ಬಟ್ ನನ್ ಗೊತ್ತು ಇದು ಫೀಲ್ ಮಾಡ್ದಾಗ್ಲೇನೆ ನಮಗ್ ಗೊತ್ತಾಗೋದು ಎಷ್ಟು ಅಫಿಷಿಯಲ್ ಫಿನಿಶಿಂಗ್ ಬಂದಿದೆ ಅಂದ್ರೆ, ಇದಕ್ಕೆ ಯಾರು ವುಡ್ ಅಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ. ಸೊ ವುಡ್ಗಿಂತ ಬೆಟರ್ ಫೀಲ್ ಇದೆ. ಸೊ ಇದನ್ನ ಕಂಪ್ಲೀಟ್ PVC ಶೀಟ್ಸ್ ಅಲ್ಲೇ ಮಾಡಿರೋದು ವಿತ್ ಬೀಡಿಂಗ್. ಸೊ ಕಲರ್ ಕಾಂಬಿನೇಷನ್ ನಮ್ ಕಸ್ಟಮರ್ ಹೆಂಗ್ ಕೇಳ್ತಾರೆ ಆ ತರ ನಾವು ಮಾಡ್ಕೊಡ್ತೀವಿ. ಸೊ ಇದು ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಅಂದ್ರೆ ಇದು ಕಲರ್ ಕಾಂಬಿನೇಷನ್ ರೂಮಿಗೆ ಯಾವ ತರ ಬೇಕು ಅಂತ ಮ್ಯಾಚ್ ಮಾಡಿ ಅದನ್ನೇ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತೀರಾ. ಅವ್ರಿಗೆ ಯಾವ ತರ ಬೇಕೋ ನಾವು ಮಾಡ್ತೀವಿ. ನಮ್ಮನ್ನ ಐಡಿಯಾ ಕೇಳಿದ್ರು ಕೂಡ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಯಾವ ತರ ಕಾಂಬಿನೇಷನ್ ಬೇಕು ಅಂತ ಹೇಳ್ಬಿಟ್ಟು. ಮೇಡಮ್, ಇದು ಡೋರ್ಸ್ ಗೆ ಸ್ಲೈಡಿಂಗ್ ಇದೆಯಾ ಇಲ್ಲ ಜಸ್ಟ್ ಹ್ಯಾಂಡಲ್ಸ್ ಆ ತರನೇ ಮಾಡ್ತೀರಾ? ನನಗೂ ಒಂದು ಡೌಟ್ ಇದೆ. ಹಾಗೇನೆ ಇದು ವೇಟ್ ತಡೆಯತ್ತಾ ಅಂತ ನಮಗೆ. ಓಕೆ, ಇದು ತುಂಬಾ ಜನ ಹಂಗೆ ಕೇಳ್ತಾರೆ, ಅಲ್ಯೂಮಿನಿಯಂ ಅಂದ ತಕ್ಷಣ ಹೆಂಗೆ ವೇಟ್ ಆಗುತ್ತೆ ಅಂತ. ಫಸ್ಟ್ ನಾನು ಹೇಳ್ತೀನಿ ನಿಮ್ಗೆ ಇದು ಹ್ಯಾಂಡಲ್ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿ. ಸ್ಲೈಡಿಂಗ್ ನಾವು ಯಾವಾಗ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ರೂಮ್ ಸೈಜ್ ಚಿಕ್ಕದಿದ್ದಾಗ ಸ್ಲೈಡಿಂಗ್ ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಅವ್ರಿಗೆ ಬೇರೆ ಕಾಟ್ ವೀಟ್ ಎಲ್ಲ ಇಟ್ಕೊಳಕ್ಕೆ ಹೆಲ್ಪ್ ಆಗಲಿ ಅಂತ. ಅದರ್ವೈಸ್ ನಾರ್ಮಲಿ ಬಿಗ್ ಮೆಷರ್ಮೆಂಟ್ಸ್ ಇದ್ದಾಗ ರೂಮ್ಗಳು ಅವರಿಗೆ ಹ್ಯಾಂಡಲ್ಸೇ ಸಜೆಸ್ಟ್ ಮಾಡೋದು. ಹ್ಯಾಂಡಲ್ಸ್ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ, ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ವೇಟ್ ಅಂತ ಕೇಳಿದ್ರಲ್ಲ, ನಾರ್ಮಲಿ ಇದಕ್ಕೆ ನೀವು 80 kg ತನಕ ಒನ್ ರೂಫಲ್ಲಿ ಸ್ಟೋರೇಜ್ ಮಾಡ್ಬೋದು. ಪ್ಲಸ್ ವಾರ್ಡ್ರೋಬಲ್ಲಿ ಯಾರು 80 kg ಇರ್ತಾರೆ? ಒಂದು 4-5 kg ಇಡೋದೇ. ಎಲ್ಲಿ ಕ್ಲೋತ್ಸ್ ಇಡ್ತೀವಿ ಬಿಟ್ರೆ, ನಮ್ದೇನಾದ್ರೂ ಮೇಕಪ್ ಗಿಕಪ್ ಐಟಮ್ ಇದ್ರೆ ಇಡ್ತೀವಿ ಅಷ್ಟೇ ಬಿಟ್ರೆ. ಸೊ 85-10 kg ನೀವು ಯೋಚನೆನೇ ಮಾಡಬೇಕಾಗಿಲ್ಲ. ಆರಾಮ್ಸೆ ಎಷ್ಟು ಬೇಕಿದ್ರು ಡಂಪ್ ಮಾಡ್ಬೋದು. ಮೇಡಮ್, ಇದು ಫ್ರೇಮ್ಸ್ ಬಂದ್ಬಿಟ್ಟು ನಮ್ಗೆ ಬೇರೆ ಕಲರ್ಸ್ ಅಲ್ಲಿ ಆಪ್ಷನ್ಸ್ ಸಿಗತ್ತಾ? ಇದ್ರದ್ದು ಏನು ಇದಂತಂದ್ರೆ, ಎಲೆಕ್ಟ್ರೋಲೈಟ್ ಕೋಟಿಂಗ್ ಅಂದ್ಬಿಟ್ಟು ಇದೊಂದು ಕಲರ್ ಇದೆ, ಇನ್ನೊಂದು ರೋಸ್ ಗೋಲ್ಡ್ ಇದೆ. ಯೂಶಲಿ ನಾವು ಎಲೆಕ್ಟ್ರೋಲೈಟ್ ಕಲರ್ಸ್ನೇ ಸಜೆಸ್ಟ್ ಮಾಡ್ತೀವಿ. ಇದರಲ್ಲಿ ಇನ್ನೂ ಒಂದು 10-15 ಕಲರ್ ಇದೆ, ಬಟ್ ಅದು ಪೌಡರ್ ಕೋಟಿಂಗ್ ಏನಾಗುತ್ತೆ ಅಂದ್ರೆ, ನೀವು ಕ್ಲೀನ್ ಮಾಡ್ತಾ ಅದ್ರ ಶೈನಿಂಗ್ ಎಲ್ಲ ಹೊರಟೋಗುತ್ತೆ. ಸೊ ಮೇನ್ಲಿ ಅದ್ರ ಬದಲು ನೀವು ಇದನ್ನ ಹಾಕೊಂಡ್ರೆ ಇದು ಒಂಥರ ಲೈಫ್ ಟೈಮ್ ಚೆನ್ನಾಗಿರುತ್ತೆ. ಅಂಡ್ ಈ ಯೂನಿಟ್ ಸೊ ನೀವು ಇದನ್ನ ನೋಡಿ ಹೇಗಿದೆ, ಇದರಲ್ಲಿ ನಿಮ್ಮ ಮೇಕಪ್ ಸ್ಟಫ್ಸ್ ಎಲ್ಲ ಇಟ್ಕೋಬಹುದು. ಇದೆಲ್ಲ ನಾವು ಅದು ಎಲೆಕ್ಟ್ರೋಲೈಟ್ ಕೋಟೆಡ್ ಯೂಸ್ ಮಾಡಿದೀವಿ. ಅಂಡ್ ಈ ಯೂನಿಟ್ ಕೊಟ್ಟಿದ್ದೀರಲ್ಲ, ಇದು ಎಮರ್ಜೆನ್ಸಿ ಗೊತ್ತಲ್ಲ, ಎಲ್ಲರ ಹತ್ರ ಒಂದ್ ಮನೆಯಲ್ಲ ಎಷ್ಟು ಜನ ಇದಾರೆ ಅಷ್ಟು ಜನರ ಹತ್ರ ಮೊಬೈಲ್ ಇರುತ್ತೆ. ಸೊ ಮೊಬೈಲ್ ಆಕ್ಸೆಸ್ಗೆ ಏನಾದ್ರು ಚಿಕ್ಕ ಪುಟ್ಟ ಎಮರ್ಜೆನ್ಸಿ ಬುಕ್ಸ್ ಓದೋರ್ಗೆ ಇದ್ರೆ ಇಟ್ಕೋಬಹುದು ಅಂತ ಹೇಳ್ಬಿಟ್ಟು. ಸ್ಟೋರೇಜ್ ಅಗೇನ್ ನೋಡಿ, ಆಲ್ರೆಡಿ ಬುಕ್ಸ್ ಇದೆ. ಸೊ ಎಮರ್ಜೆನ್ಸಿಗೆ ಚಿಕ್ಕ ಮಕ್ಳು ಇದ್ರೆ ಚೇರ್ ಪುಲ್ ಔಟ್ ಮಾಡ್ಕೊಂಡು ಓದ್ಕೊಂಡು ಬರ್ಕೊಡ್ಬೋದು. ಮೇಡಮ್, ಇದೆಲ್ಲ ನೋಡಿದ್ರೆ ಈ ಹ್ಯಾಂಡಲ್ಸ್ ಇದ್ರ ಹತ್ರ ಎಲ್ಲ ಈ ಶಾರ್ಪ್ ಆಗಿ ಇರೋ ತರ ಅನ್ಸುತ್ತೆ. ಇದಕ್ಕೆ ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಆ ಶಾರ್ಪ್ ಎಲ್ಲ ನಾವು ಮೆಷಿನ್ ನಲ್ಲಿ ವರ್ಕ್ ಮಾಡಿ ಬ್ಲೆಂಡ್ ಮಾಡಿದೀವಿ, ಆಯ್ತಾ? ಸೊ ನಮ್ಮ ಹತ್ರ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಇರೋದು, ಅದತ್ರ 15 ವರ್ಷ ಈ ಫೀಲ್ಡ್ ಅಲ್ಲೇ ಎಕ್ಸ್ಪರ್ಟೀಸ್ ಇರೋದು. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ. ಸೊ ಅದು ನೀಟಾಗಿ ಬ್ಲೆಂಡ್ ಆಗಿದೆ, ಇಲ್ಲೂ ಏನು ಹೊರಟಾಗಿಲ್ಲ. ಬಾಲ್ಕನಿಗೆ ಬಂದ್ರು ಕೂಡ ಒಂದು